ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಚಾಲಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯ ಚಾಲಕ ಬಂಧುಗಳೇ, ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ನ ಹೆಸರು ಬಂದು ಸಾರಥಿ ಸಮಾಚಾರ ಅಂತ. ದಯಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಾವೆಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಬೇಕಾಗಿರೋಂಥ ಮಾಹಿತಿಗಳನ್ನ ನೀಡಲಿಕ್ಕೆ ನಾನು ಸಂಪೂರ್ಣ ತಯಾರಿದ್ದೀನಿ. ಸಾರಿಗೆ ಕ್ಷೇತ್ರದಲ್ಲಿ ದುಡಿಯುವಂಥೆಲ್ಲ ನನ್ನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸ್ ವಾಹನ ಚಾಲಕರು, ಇನ್ನಿತರೆ ವಲಯದಲ್ಲಿ ದುಡಿಯುವಂಥೆಲ್ಲ ನನ್ನ ಚಾಲಕರು ಮತ್ತು ಸಣ್ಣ ಪುಟ್ಟ ವಾಹನಗಳನ್ನ, ಒಂದೆರಡು ವಾಹನಗಳನ್ನ ಹೊಂದಿರುವಂಥ ಮಾಲೀಕರಿಗೆ ಉಪಯೋಗ ಆಗುವಂಥ ವಿಡಿಯೋಗಳು ಮತ್ತು ಮಾಹಿತಿಗಳನ್ನ ನಾನು ಸಂಪೂರ್ಣವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯಮಾಡಿ ನೀವೆಲ್ಲರೂ ಸಹಕರಿಸಿ. ನಾನೇನು ಮಾಹಿತಿಗಳನ್ನ ನೀಡ್ತಾ ಹೋಗ್ತೀನಿ, ಆ ಮಾಹಿತಿಗಳೆಲ್ಲ ಸಂಪೂರ್ಣವಾಗಿ ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ತಲುಪುವಂಥ ಕೆಲಸ ಆಗಬೇಕು. ಹಾಗಾಗಿ ದಯಮಾಡಿ ತಾವೆಲ್ಲರೂ ಬೆಂಬಲಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ, ಇವತ್ತಿನ ವಿಡಿಯೋ, ಇವತ್ತಿನ ಮಾಹಿತಿ ವಿಚಾರ ತಮಗೆ ನೀಡಲಿಕ್ಕೆ ಬಂದಿದ್ದೀನಿ. ಹಾಗಾಗಿ ದಯಮಾಡಿ ತಿಳ್ಕೊಳ್ಳಿ, ಇನ್ನಷ್ಟು ಜನ ಚಾಲಕರಿಗೆ ತಲುಪಿಸುವಂಥ ಕೆಲಸನೂ ಮಾಡಿ. ಸೆಕ್ಷನ್ 190 ಪ್ರಕಾರ ಮೋಟರ್ ವೆಹಿಕಲ್ ಆ್ಯಕ್ಟ್ 1988, ಮೋಟರ್ ವೆಹಿಕಲ್ ರೂಲ್ 1989 ಪ್ರಕಾರ ವಾಹನಗಳನ್ನ, ದ್ವಿಚಕ್ರ ವಾಹನ ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಗೂಡ್ಸ್ ವೆಹಿಕಲ್ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಇನ್ನಿತರ ಯಾವುದೇ ವಾಹನಗಳನ್ನ ಹೊಂದಿರುವಂಥ ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರು ದಯಮಾಡಿ ನಿಮ್ಮ ವಾಹನಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಸರ್ಟಿಫಿಕೇಟು, ಅಂದರೆ ಎಮಿಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಏನು ನಾವು ಪೊಲ್ಯೂಷನ್ ಸರ್ಟಿಫಿಕೇಟ್, ಎಮಿಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಇದನ್ನು ನಿಮ್ಮ ಬಳಿ ಇಟ್ಕೊಳ್ಳೇಬೇಕು. ಯಾರು ನಿಮ್ಮ ವಾಹನಗಳಿಗೆ ಎಮಿಷನ್ ಸರ್ಟಿಫಿಕೇಟ್ಗಳನ್ನ ಮಾಡಿಸಲ್ಲ, ಇದ್ರ ಖರ್ಚು ನಿಮಗೆ ಒಂದು 60ರಿಂದ ಒಂದು 200 ರೂಪಾಯಿ ಗಂಟ ಖರ್ಚು ಬರುತ್ತೆ. ಟೂ ವೀಲರು, ಆಟೋ ರಿಕ್ಷಾ, ಟ್ಯಾಕ್ಸಿ, ಬಸ್ಸು, ಲಾರಿಗೆ ಸಂಬಂಧಪಟ್ಟಂಗೆ ವಿವಿಧ ರೀತಿ ದರಗಳಿರ್ತದೆ. ಒಂದು 60ರಿಂದ ಒಂದು 200 ರೂಪಾಯಿ ಗಂಟ ಖರ್ಚು ಬರುತ್ತೆ. ಇದನ್ನು ಮಾಡಿಸ್ಕೊಳ್ಳದೆ ಹೋದರೆ ಸೆಕ್ಷನ್ 190 ಪ್ರಕಾರ ಯಾರ್ಯಾರು ಎಮಿಷನ್ ಸರ್ಟಿಫಿಕೇಟ್ನ ಚಾಲ್ತಿಯಲ್ಲಿ ಅಥವಾ ರನ್ನಿಂಗಲ್ಲಿ ಇಟ್ಕೊಂಡಿರಲ್ಲ ಅಥವಾ ವ್ಯಾಲಿಡಿಟಿ ಇಲ್ಲದೇ ಇರುವಂಥ ವಾಹನಗಳಿಗೆ ನಿಯಮದ ಪ್ರಕಾರ ದ್ವಿಚಕ್ರ ಮತ್ತು ತ್ರಿಚಕ್ರ, ಅಂದರೆ ಟೂ ವೀಲರ್ ಮತ್ತು 3 ವೀಲರ್, ಆಟೋ ರಿಕ್ಷಾ, ಟೂ ವೀಲರ್ಗಳಿಗೆ ಸಂಬಂಧಪಟ್ಟಂತೆ 1500 ರೂಪಾಯಿ ದಂಡಗಳಿರುತ್ತೆ. ಅದೇ ರೀತಿ ಕ್ಯಾಬು, ಟ್ಯಾಕ್ಸಿ, ಕಾರು, LGV, ಟಾಟಾ AC, ಗೂಡ್ಸ್ ವೆಹಿಕಲ್ಲು ಅಥವಾ ದೊಡ್ಡ ವಾಹನಗಳು, ಲಾರಿ, ಟ್ರಕ್ಕು, ಬಸ್ಸು ಹೊಂದಿರುವಂಥ ವಾಹನಗಳಿಗೆ 3000 ರೂಪಾಯಿಗಳ ಗಂಟ ದಂಡ ಬೀಳುತ್ತದೆ. ಹಾಗಾಗಿ ದಯಮಾಡಿ ಪ್ರತಿಯೊಬ್ಬ ಚಾಲಕರು ಒಂದು 100-200 ರೂಪಾಯಿ ಖರ್ಚಾಗುತ್ತೆ. ದಯಮಾಡಿ ಮಾಡಿಟ್ಕೊಂಡ್ರೆ ತುಂಬ ಅನುಕೂಲ. ಮಾಡಿಕೊಳ್ಳದೆ ಹೋದರೆ ಭಾರಿ ದಂಡ ಕಟ್ಟಲೇಬೇಕಾಗ್ತದೆ. 60ರಿಂದ 70 ರೂಪಾಯಿ ಟೂ ವೀಲರ್ಗೆ ಆಗ್ತದೆ, ಒಂದು 100-120 ರೂಪಾಯಿ ಕಾರಿಗೆ, ಒಂದು 150 ರೂಪಾಯಿ ಲಾರಿಗೆ ಸಂಬಂಧಪಟ್ಟಂತೆ ಆಗುತ್ತೆ. ಈ ಒಂದು ಸರ್ಟಿಫಿಕೇಟ್ನ ತಾವು ಮಾಡಿಸ್ಕೊಳ್ಳದೆ ಹೋದರೆ, ಎಮಿಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಅಥವಾ ಪೊಲ್ಯೂಷನ್ ಸರ್ಟಿಫಿಕೇಟ್ ಅಂತ ನಾವೇನು ಕರಿತೀವಿ, ಇದಕ್ಕೆ ಖರ್ಚಾಗೋದು ನಮಗೆ 100ರಿಂದ 200 ರೂಪಾಯಿ. ಇದನ್ನು ಕೂಡ ತಾವು ಮಾಡಿಸ್ಕೊಳ್ಳದೆ ಹೋದರೆ ಸಂಚಾರಿ ಪೊಲೀಸರು ಅಥವಾ ರಸ್ತೆ ಸುರಕ್ಷತೆ ರಾಜ್ಯ ಸಾರಿಗೆ ಇಲಾಖೆಯ ಅಧಿಕಾರಿಗಳು, ಯಾರನ್ನ RTO ಇನ್ಸ್ಪೆಕ್ಟರ್ಗಳು ಹಿಡಿದಾಗ ತಾವು ಭಾರಿ ಮೊತ್ತದ ದಂಡವನ್ನು ಕಟ್ಟಬೇಕಾಗ್ತದೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನೆಲ್ಲ ಚಾಲಕರಲ್ಲಿ ವಿನಂತಿ ಮಾಡೋದಂದರೆ, ತಾವು ಓಡಿಸೋಕ್ಕೆ ಮುಂಚೆ, ರಸ್ತೆಗೆ ನಿಮ್ಮ ವಾಹನಗಳನ್ನ ತೊಗೊಂಬರೋ ಮುಂಚೆ ವಾಹನಗಳ ಸಂಪೂರ್ಣ ದಾಖಲೆಗಳನ್ನ ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಮ DLನ ಕೂಡ ಚಾಲ್ತಿಯಲ್ಲಿ ಇಟ್ಕೊಳ್ಳೋಂಥ ಕೆಲಸ ಮಾಡಬೇಕು. ಯಾಕೆಂದರೆ ನಾನು ನಮ್ಮ ಸಂಘಟನೆಯಿರುವಂಥ ಚಾಲಕರಿಗೆ ಪ್ರತಿ ಬಾರಿ ನಾವು ಮೀಟಿಂಗ್ ಕರೆದಾಗ ಅಥವಾ ಯಾವಾಗ ನಮ್ಮ ಚಾಲಕರೆಲ್ಲ ಸಿಕ್ಕಿದಾಗ ಅವರಿಗೆ ನಾನು ಪ್ರತಿ ಹಂತದಲ್ಲೂ ಅವರಿಗೆ ಈ ವಿಚಾರವನ್ನು ಮುಟ್ಟಿಸ್ತಾ ಇರ್ತೀನಿ. ಅದೇ ರೀತಿ ಇನ್ನೂ ಸಾರಿಗೆ ಕ್ಷೇತ್ರದಲ್ಲಿ ದುಡಿಯುವಂಥ ಎಷ್ಟೋ ಚಾಲಕರಿಗೆ ಮಾಹಿತಿ ತಲುಪೋದಿಲ್ಲ. ಹಾಗಾಗಿ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋವನ್ನು ಮಾಡುವ ಮುಖಾಂತರ ಸಾಕಷ್ಟು ಜನ ಚಾಲಕರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ದಯಮಾಡಿ ಪ್ರತಿಯೊಬ್ಬರು ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಎಲ್ಲ ಚಾಲಕರು ಮತ್ತು ಮಾಲೀಕರಿಗೆ ಶೇರ್ ಮಾಡುವ ಮುಖಾಂತರ ಈ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ. ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಧನ್ಯವಾದಗಳು.